ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡಾಕ್ಟರ್ KPSC ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಹೌ ಟು ಫೈಂಡ್ ಯೂನಿಟ್ ಡಿಜಿಟ್ ವಿತ್ ಟ್ರಿಕ್ಸ್. ಈ ವಿಡಿಯೋದಲ್ಲಿ ಯೂನಿಟ್ ಡಿಜಿಟ್ನ ಯಾವ ಥರ ಫೈಂಡ್ ಔಟ್ ಮಾಡೋದು ಅದನ್ನು ಟ್ರಿಕ್ಸ್ ಮುಖಾಂತರ ನೋಡೋಣ. ಮೊದಲನೇದಾಗಿ ಎನಿ ನಂಬರ್ ಪವರ್ ಎನ್ ಎನ್ ಹಾಕ್ತೀವಿ. ಅದೇ ಥರ ಎನಿ ನಂಬರ್ ಎಂಡ್ಸ್ ವಿತ್ 1 ದೆನ್ ಇಟ್ಸ್ ಪವರ್ ಎನ್ ಇದ್ದಾಗ ಅದರ ಯೂನಿಟ್ ಡಿಜಿಟ್ ಒಳಗೆ ಇವತ್ತು 1 ಬರ್ತೈತೆ ರೀ. ಈ ಥರ ಎನಿ ನಂಬರ್ ಎಂಡ್ಸ್ ವಿತ್ 5 ಇಟ್ಸ್ ಪವರ್ ಎನ್, ಇಟ್ಸ್ ಆಡ್ ಆರ್ even, ಇಟ್ಸ್ ಆಲ್ಸೋ ends with 5. Any number ends with 6, its power is n, then its unit digit so 6. Some basics ಇದೆ. ಫಾರ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ n equal to 1, 6 ಅಷ್ಟು 1 ಇದ್ದಾನೆ 6 ಆದರೆ ಕೇಸ್ n equal to 2 ಅಂದರೆ ಆಡಾಡಲೆ 32 ಯೂನಿಟ್ 6 ಇದೆ. ಕೇಸ್ n equal to 3 ತಗೊಳ್ಳಿ, 3 6 ಇಂಟು 6 ಇದ್ದಾಗ ಆಡಾಡಲೆ 36 6 18 19 20 ಇಲ್ಲಿ ಇಂಟು 6 ಬರ್ತಾರೆ. ಲೈಕ್ವೈಸ್ 5 and 1 ಸೇಮ್. In case unit digit numbers ending with 4 or 9 ಅಂತಂದ್ರೆ ಏನು ಮಾಡ್ತಾರೆ? ಸೊ 1 5 6 ಆಯ್ತು. ಕೇಸ್ ಈ ನಂಬರ್ ಎಂಡ್ಸ್ ವಿತ್ 4 or 9 ಇದ್ದಾಗ ಸೆಕೆಂಡ್ ಐತ್ರಿ ಯೂನಿಟ್ ಡಿಜಿಟ್ ಇನ್ ನಂಬರ್ ending with 4 or 9. 4 or 9 ಇದೆ. Case any number ends with 4, its power is n. Then there is two possibilities. In case n is even ಇತ್ತಂದ್ರೆ ends with 6. In case n is odd ಇತ್ತಂದ್ರೆ ends with 4. Likewise 9 also. n is even ಇತ್ತಂದ್ರೆ 1 ಇಂದ ಎಂಟು ಹಾಕತ್ತಿ. n is odd ಇತ್ತಂದ್ರೆ 9 ಇಂದ ಇಂಟೀಜ್ ಒಳಗೆ 9 ಬರ್ತದೆ. ಎಕ್ಸಾಂಪಲ್ ನೋಡ್ರಿ. 4 ಆಡ್ ತಗೋರಿ, 3 ತಗೋರಿ. 4 ಇಂಟು 4 4 16 64 ಹತ್ರ 2 ತಗೋರಿ. 4 16 ಹತ್ರ ಇವನ್ ಇದ್ದಾಗ 6 ಇಂದ 8 ಹತ್ತ, 3 ಇದ್ದಾಗ ಆಡ್ ಇದ್ದಾಗ 4 ಇಂದ 8 ಹತ್ತ. ಲೈಕ್ವೈಸ್ 9 ಆಲ್ಸೋ. ಇನ್ನು ಈಗ ಎಷ್ಟಾಗ ನಮಗೆ 1 5 6 ಆ್ಯಂಡ್ 4 9 ಅದು ರಿಮೈನಿಂಗ್ ಯಾವುದು ರೀ? ರಿಮೈನಿಂಗ್ 2 3 7 8 ನಂಬರ್ ಎಂಡ್ಸ್ ವಿತ್ 2 3 7 8 ಹಾಗಿದ್ದಾಗ ಇವತ್ತು ಯೂನಿಟ್ ಡಿಜಿಟ್ ಏನಾಗ್ತೈತೆ ರೀ? ಈ ಥರ ಸೈಕಲ್ ಸಿಟಿ ಬರುತ್ತೆ. ಅಂದ್ರೆ ಇನ್ ಕೇಸ್ 2 ಕನ್ಸಿಡರ್ ಮಾಡ್ರೆ 2 1 2 2 ಅಂದರೆ 4 ಆಗ್ತದೆ. 2 ಈಕ್ವಲ್ ಟು 8 ಆಗ್ತೈತಿ. 2 ಅಂದರೆ 16 ಆಗ್ತೈತಿ. 2 5 32 ಆಗ್ತೈತಿ. ಅಂದರೆ ಇಲ್ಲಿಗೆ ಸೈಕಲ್ ಎಂಡ್ ಆಯ್ತು. ಮತ್ತು
ಮತ್ತೊಂದು ಸೈಕಲ್ ಸ್ಟಾರ್ಟ್ ಆಯ್ತು ರೀ. ಈಗ 3/6 ಅಂದ್ರೆ ಮತ್ತೆ ಜಾಸ್ತಿ ಆಕತ್ತೆ ರೀ ಅಷ್ಟೇ. 32 64 ಆಕತ್ತೆ ರೀ. ಹಂಗೆ ಎಷ್ಟು ಸೈಕಲ್ ಐತ್ರಿ? 4 ಸೈಕಲ್ ಇದು ಸೈಕಲ್ ಸಿಟಿ 4. ಲೈಕ್ವೈಸ್ ಈಗ 3 ಕನ್ಸಿಡರ್ ಮಾಡಿ 3/4 ಸೇಮ್ 3 ಅಂತ 3 9 ಆಕತಿ 27 ಆಕತಿ 81 ಆಕತಿ. ಸೈಕಲ್ ರಿಪೀಟ್ ಆಕತ್ತೆ ರೀ. ಈಗ ಮತ್ತೆ ಮಾಡಕ್ಕೆ ಹೋದ್ರೆ 3/5 ಮಾಡಕ್ಕೆ ಹೋದ್ರೆ 243 ಬರುತ್ತೆ. ಯೂನಿಟ್ ಡಿಜಿಟ್ ಒಳಗೆ 3 ಬರುತ್ತೆ. ಇದೇ ಥರ ಸೈಕಲ್ ಇದೇ ಥರ 7 ಸೇಮ್ 2 7s ಕ್ಯೂಬ್ 4 ಇಲ್ಲಿ ಸೈಕಲ್ ಸಿಟಿ ಏನಾಕೈತೆ 749 ಆಕತ್ತೆ. 343 ಆಕತ್ತೆ. 240 ಆಕತ್ತೆ. ಸೇಮ್ ಇದು 4 ಸೈಕಲ್ ರಿಪೀಟ್ ಆಗುತ್ತೆ. ಅದೇ ಥರ ಸೇಮ್ 8ದು ಆಗುತ್ತೆ. 8/1 8/2 8/3 8/4 64 ಆಕತ್ತೆ. 512 ಆಕತ್ತೆ. 4096 ಅಂದರೆ ಎಲ್ಲ ಥರದ್ದು ಸೈಕಲ್ ಸಿಟಿ ಸೇಮ್ ಸೈಕಲ್ ಸಿಟಿ 4 ಆಕತ್ತೆ ರೀ. ಇದ್ದಾಗ ಸೈಕಲ್ ಸಿಟಿ 4 ಇದ್ದಾಗ ಯಾವ ಥರ ಯೂನಿಟ್ಸ್ನ ಫೈಂಡ್ ಮಾಡುತ್ತೆ ನೋಡ್ರಿ. ಇಲ್ಲೇ ಮಾಡ್ಬೇಕು ರೀ. ಡಿವೈಡಿಂಗ್ ಪವರ್ ಬೈ 4 ಟು ಫೈಂಡ್ ಅ ಯೂನಿಟ್ ಡಿಜಿಟ್. ಫಾರ್ ಎಕ್ಸಾಂಪಲ್ 623 49 ಐತ್ರಿ. ಹಂಗಿದ್ರೆ ಯೂನಿಟ್ ಡಿಜಿಟ್ ಒಳಗೆ ಏನು ಬರ್ತೈತೆ ಅಂತ ಕೇಳ್ರಿ. ಇಟ್ಸ್ ಅ ಯೂನಿಟ್ ಡಿಜಿಟ್. ಯಾವ ಥರ ಮಾಡುತ್ತೆ ಈ ಥರ 49 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಕೋತಾರೆ ಲೆಂದಿ ಆಗಿಬಿಡುತ್ತೆ ರೀ. ಅದೇನು ಶಾರ್ಟ್ ಮಾಡ್ಬೇಕಂದ್ರೆ ಏನು ಮಾಡೋದು ರೀ, ಈ ಪವರ್ನ 4 ಇಂಟು ಆಗಬೇಕು. ಸರಿ 49 4 ಇಂಟು 4 1 4 9 2 8 ಅಂದರೆ 1 ಉಳಿತು ಅಂದರೆ 1 ಉಳಿತಂದರೆ ಏನು ಮಾಡ್ತೀವಿ, ಈ ಪವರ್ನ ಈ ರಿಮೈಂಡರ್ಲಿ ರೀಪ್ಲೇಸ್ ಮಾಡ್ಬೇಕು. ರಿಮೈಂಡರ್ ಎಷ್ಟು ಉಳಿತೈತಲ್ಲ ರೀ, ಆ ರಿಮೈಂಡರ್ನ ಈ ಪವರ್ದಾಗ ರೀಪ್ಲೇಸ್ ಮಾಡ್ಬೇಕು. ಅಂದರೆ ಎಷ್ಟು 6 2 3 ಎಷ್ಟು 1 ಆಯ್ತು. ಹಾಗಿದ್ರೆ ಯೂನಿಟ್ ಡಿಜಿಟ್ ಒಳಗೆ ಏನು ಬರುತ್ತೆ ರೀ 3 ಬರುತ್ತಲ್ಲ ರೀ. ಯೂನಿಟ್ 3 ಬರುತ್ತೆ. ಹಾಗಿದ್ರೆ 3 ಇಸ್ ಆನ್ಸರ್. ಈ ಎಕ್ಸಾಂಪಲ್ ಅರ್ಥ ಆಗೈತೆ ಅನ್ಕೋತೀನಿ ರೀ. ಇನ್ನೊಂದು ಎಕ್ಸಾಂಪಲ್ ಬಿಡ್ತೀನಿ ರೀ. ಇದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಐತೆ ರೀ, ಈಸಿ ಐತೆ ರೀ. ಎಕ್ಸಾಂಪಲ್ 2 627 ಎಷ್ಟು 52 ಯೂನಿಟ್ ಡಿಜಿಟ್ ಒಳಗೆ ಎಷ್ಟು ಬರುತ್ತೆ ಹೇಳಬೇಕು. ಡಿವೈಡಿಂಗ್ ಪವರ್ ಬೈ 4 52 4 1 4 ರಿಮೈಂಡರ್ ಉಳಿದಿಲ್ಲಲ್ರಿ. ಇಲ್ಲಿ ರಿಮೈಂಡರ್ 0 ಬಂತ. ಇದನ್ನ ಯಾವ ಥರ ಮಾಡ್ತೀರಿ, ಇನ್ ಕೇಸ್ ರಿಮೈಂಡರ್ 0 ಬಂತಂದ್ರೆ ಹ್ಯಾವ್ ಟು ಟೇಕ್ 4 ಆ್ಯಸ್ ಅ ಪವರ್. ಇದ್ರೆ 627 4 627ನ 4 ಟೈಮ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಲೆಂದಿ ಆಗ್ತದೆ. ನಾವೇನು ಬೇಕು 7 ಇಂಟು 7 ಇಂಟು 7 ಇಂಟು 7 ನಮಗೆ ಯೂನಿಟ್ ಡಿಜಿಟ್ ಅಷ್ಟೇ ಬೇಕು. ಯೂನಿಟ್ ಡಿಜಿಟ್ ಒಳಗೆ ಮಲ್ಟಿಪ್ಲೈ ಮಾಡೋದು 7 ಅಷ್ಟೇ ಅಲ್ಲ ರೀ. ಇದ್ದಾಗ ಏನಾಗ್ತೈತೆ
ಅಂದರೆ 49 ಓಕೆ 49 ಹಚ್ಚಿ ಇಲ್ಲೂ ಇದು ಮಾಡಿದ್ರೆ ಲೆಂತ್ ಆಕತಿ ಇಲ್ಲೂ 9 ಮಾಡಿದ್ರೆ ಎಷ್ಟಾಗತ್ತೆ 9 × 9 ಮೊದಲೇ 81 ಯೂನಿಟ್ ಒಂದು ಬರ್ತೈತೆ ರೀ. ಹಾಗಿದ್ರೆ in case any number ends with the 7 then its remainder ends with the 1. ನೋಡೋಣ್ರಿ ಬೇಸಿಕ್ದಾಗ ಹೋಗಿ ಚೆಕ್ ಮಾಡಿದ್ರೆ in number ends with the 7 then ಆಯ್ತು ನೋಡ್ರಿ ends with the 7 then its remainder ends with the 1 ಅಂದರೆ ಕರೆಕ್ಟ್ ಆನ್ಸರ್ ಐತೆ ಅಂತ ಅನ್ಕೋಬೇಕ್ರಿ. ಇನ್ನೊಂದು ಎಕ್ಸಾಂಪಲ್ ಇದೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವ ಥರ ಕೊಟ್ಟ ನೋಡ್ರಿ. What is the remainder when 25 raised to 25 divided by 26 ಅಂತ ಕೇಳ್ರಿ. ಇಲ್ಲಿ ರಿಮೈಂಡರೇ ಕೇಳ್ಬಿಟ್ಟನ್ರಿ. ಅಲ್ಲ ರಿಮೈಂಡರ್ ಎಷ್ಟು ಉಳಿತೈತೆ ರೀ ನೋಡಿದಾಗ ಇದು ಸೇಮ್ ಸೈಕ್ಲಿಸಿಟಿ ಅಪ್ಲೈ ಮಾಡ್ಬೋದು ರೀ. ಪವರ್ ಡಿವೈಡ್ ಅಂದರೆ 425 4 5 24 6 24 ಒಂದು ರಿಮೈಂಡರ್ ಎಷ್ಟು ಉಳಿತು 1 ಉಳಿತು. ದೆನ್ ಟೇಕ್ ಅ ರಿಮೈಂಡರ್ ಆಸ್ ಅ ಪವರ್ ಎಷ್ಟಾಯ್ತು ನೋಡಿ 25 ರಷ್ಟು 1 ಅಂದರೆ 25 ಬಂದರೆ ನೆಕ್ಸ್ಟ್ ಡಿವೈಡ್ ಬೈ 26 ಐತೆ ರೀ. ಇದನ್ನು 26ಇಂದ 25ನ ಡಿವಿಸಿಬಲ್ ಮಾಡಿದಾಗ ರಿಮೈಂಡರ್ ಎಷ್ಟು ಉಳಿದಿದೆ ನಮಗೆ 25 ಓನ್ಲಿ. ರಿಮೈಂಡರ್ ಎಷ್ಟು ರೀ 25. ಅರ್ಥ ಆಗೈತೆ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿನ ಕಾನ್ಸೆಪ್ಟ ಎಕ್ಸಾಂಪಲ್ಸ್ ಅರ್ಥ ಆಗಿದಾವೆ ಅಂತ ಅನ್ಕೋತೀನಿ ರೀ. ಈ ವಿಡಿಯೋನ ವಾಚ್ ಮಾಡೋರಿಗೆಲ್ಲರಿಗೂ ಥ್ಯಾಂಕ್ ಯು. ಇವತ್ತಿನ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಒಂದು ಲೈಕ್ ಬಟನ್ ಕೊಡ್ರಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು ಟು ಆಲ್.